ಶಿವಕುಮಾರ್ ಬೆಂಗಳೂರಿನ 7 ಭಾಗವನ್ನಾಗಿ ವಿಭಜಿಸಲು ಮುಂದಾಗಿದ್ದಾರೆ. ಆದರೆ ಬಂಡೆಯ ನಡೆ ಬಿಜೆಪಿ ಜೆಡಿಎಸ್ ನಾಯಕರ ಕಣ್ಣು ಕೆಂಪಾಗಿಸಿದೆ. ಕುಮಾರಸ್ವಾಮಿ ಅಂತೂ ಗಜನಿ ಘೋರಿ ಅಂತ ಟೀಕಿಸಿದ್ದಾರೆ. ಯಾಕೆ? ರಿಪೋರ್ಟ್ ಮಾಡಿ. ಬೆಂಗಳೂರು ವಿಭಜನೆಗೆ ಮುಂದಾದ ಕಾಂಗ್ರೆಸ್, ಬಂಡೆ ನಡೆಗೆ ಬಿಜೆಪಿ ಜೆಡಿಎಸ್ ಅಪಸ್ವರ. ಗ್ರೇಟರ್ ಬೆಂಗಳೂರು ವಿಧೇಯಕ ಭಾರಿ ಪ್ರಮಾಣದಲ್ಲಿ ಚರ್ಚೆಯಾಗುತ್ತಿದೆ. ಬೆಂಗಳೂರು ವಿಭಜನೆ ಮಾಡದೆ ಗ್ರೇಟರ್ ಬೆಂಗಳೂರು ಮಾಡಿ ಬೆಂಗಳೂರು ಒಡೆಯೋ ಕೆಲಸಕ್ಕೆ ಕೈ ಹಾಕಬೇಡಿ, ಗಲಾಟೆಗಳು ಆಗುತ್ತೆ. ಬೆಂಗಳೂರು ಒಡೆದ ಆರೋಪ ನಿಮಗೆ ಬರೋದು ಬೇಡ ಎಂದು ಡಿಕೆಶಿ ಎಸ್ಆರ್ ವಿಶ್ವನಾಥ್ ಕೌಂಟರ್ ಕೊಟ್ಟರು. ಇವತ್ತು ವಿಧಾನಸೌಧ ಎಲ್ಲೈತೆ ಅಂದ್ರೆ ಬೆಂಗಳೂರಲ್ಲಿ ಐತೆ ಅಂತ ಹೇಳ್ತೀವಿ. ಆದ್ರೆ ನಾಳೆ ವಿಧಾನಸೌಧ ಎಲ್ಲೈತೆ ಅಂತಂದ್ರೆ ಸೆಂಟ್ರಲ್ ಬೆಂಗಳೂರು ಕಾರ್ಪೊರೇಷನ್ ಐತೆ, ದೊಡ್ಡ ಗಣಪತಿ ಬಸವಣ್ಣ ಅಲ್ಲೆಲ್ಲ ಒಂದ್ ಕಡೆ ಐತೆ, ಲಾಲ್ ಬಾಗು ಎಲ್ಲ ಸೆಂಟ್ರಲ್ ಅಲ್ಲಿ ಐತೆ. ಇದನ್ನ ಹೇಳ್ಕೊಂಡು ತಿರ್ಬೇಕಾಗ್ತದೆ ಹೊರತು ನಮ್ಮ ಬೆಂಗಳೂರು ಅಂತ ಏನಿದೆಯಲ್ಲ, ನಮ್ಮ ಮೆಟ್ರೋ, ನಮ್ಮ ಬೆಂಗಳೂರು, ಅದು ಖಂಡಿತವಾಗಿ ಈ ಜನಗಳಲ್ಲಿ ಇರ್ತಕ್ಕಂಥ ಒಂದು ಇದಿದೆಯಲ್ಲ, ಅದು ಖಂಡಿತವಾಗಿ ಹೊರಟೋಗ್ತದೆ. ಬೆಂಗಳೂರಿಗೆ ಗಜ್ನಿ ಗೋರಿ ಒಕ್ಕರಿಸಿದ್ದಾನೆ. ಡಿಸಿಎಂ ಡಿಕೆಶಿ ವಿರುದ್ಧ ಸಚಿವ ಎಚ್ಡಿಕೆ ಟೀಕೆ. ಗ್ರೇಟರ್ ಬೆಂಗಳೂರು ಪರಿಕಲ್ಪನೆಯ ಅಡಿ 7 ಪಾಲಿಕೆ ರಚಿಸಲು ಮುಂದಾಗಿರುವ ಸರ್ಕಾರದ ನಡೆಯನ್ನ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಟೀಕಿಸಿದ್ದಾರೆ. ಹೋಳು ಮಾಡುವುದು, ಒಡೆದು ಆಳುವುದರಲ್ಲಿ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ಸೇ ಸಾಟಿ. 75 ವರ್ಷದಿಂದ ಇದನ್ನೇ ಮಾಡಿದ್ದಾರೆ ಎಂದಿದ್ದಾರೆ. ಅಖಂಡ ಭಾರತವನ್ನ ಹೋಳು ಮಾಡಿತ್ತು, ಇಂದು ಬೆಂಗಳೂರು ಮಹಾನಗರವನ್ನ ಹೋಳು ಮಾಡುತ್ತಿದೆ. ದುರುದ್ದೇಶವಿಷ್ಟೇ. ನಾಡಪ್ರಭು ಕೆಂಪೇಗೌಡರ ಪರಂಪರೆಯನ್ನ ಬೇರು ಸಹಿತ ಹಾಳು ಮಾಡುವುದು ಗ್ರೇಟರ್ ಬೆಂಗಳೂರು ಹೆಸರಿಗಷ್ಟೇ. ಲೂಟರ್ ಉದ್ದೇಶ ಕೊಳ್ಳೆ ಹೊಡೆಯುವುದಷ್ಟೇ. ಲೂಟಿಕೋರರಾದ ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ ಸಂಪತ್ಭರಿತ ಭಾರತವನ್ನ ಲೂಟಿಗೈದು ಬೆಂಗಳೂರಿಗೆ ಈಗೊಬ್ಬ ಗಜ್ನಿ ಗೋರಿ ಒಕ್ಕರಿಸಿದ್ದಾನೆ. ಲೂಟಿಗೆ 7 ದಾರಿ ಹುಡುಕುತ್ತಿದ್ದಾನೆ. ಎಚ್ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವ. ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ಬಿಜೆಪಿ ಜೆಡಿಎಸ್ ವಿರೋಧ ವ್ಯಕ್ತಪಡಿಸಿವೆ. ಜಂಟಿಯಾಗಿ ಹೋರಾಟ ಮಾಡಲು ಮುಂದಾಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇದರ ಸಾಧಕ ಬಾಧಕಗಳು ತುಂಬಾ ಇದೆ. ಆದರೆ ಒಂದಂತೂ ಬಹಳ ಸ್ಪಷ್ಟ, 2 ಆರೋಪ ಪ್ರತ್ಯಾರೋಪಗಳು ಅಥವಾ ಚರ್ಚೆಗಳಾಗಲಿ, ಇದೇ ಕುಮಾರಸ್ವಾಮಿ ಅವರು ಬಿಬಿಎಂಪಿ ಮಾಡಿದ್ದು ಇದೇ ಕುಮಾರಸ್ವಾಮಿ ಅವರು. ಬೆಂಗಳೂರು ಮಹಾನಗರ ಪಾಲಿಕೆ ಅಂತಿತ್ತು, ಬೆಂಗಳೂರು ಮಹಾನಗರ ಬಿಎಂಪಿ ಅಂತಿತ್ತು, ಅದನ್ನು ಬಿಬಿಎಂಪಿ ಅಂತ ಮಾಡಿದ್ದು ಕುಮಾರಸ್ವಾಮಿ ಅವರು. 197 ಕ್ಷೇತ್ರಗಳಾಗಿದ್ದು ಕುಮಾರಸ್ವಾಮಿ ಅವರ ಕಾಲಾವಧಿಯಲ್ಲಿ. ಆಗ ಹಳ್ಳಿ ಗಿಳ್ಳೆಲ್ಲ ಸೇರ್ಬಿಡ್ತು ಬಿಬಿಎಂಪಿಗೆ. ಕಾಲಾವಧಿ ಬದಲಾಗಿದೆ, ದೊಡ್ಡದಾಗಲೇಬೇಕು. ಸಾಧ್ಯ ಇದೆಯೇನ್ರಿ ಈ ಟ್ರಾಫಿಕ್ ಅಲ್ಲಿ ಓಡಾಡೋದು, ಮತ್ತೊಂದು ಮಾಡೋದು? ಇವತ್ತಲ್ಲ ನಾಳೆ ಅದು ಚೇಂಜ್ ಆಗೇ ಆಗತ್ತೆ, ದೊಡ್ಡದಾಗಲೇಬೇಕು ಬೆಂಗಳೂರು, ಅದರಲ್ಲಿ 2 ಮಾತಿಲ್ಲ. ಒಬ್ಬ ದೂರದರ್ಶಿತ್ವದ ನಾಯಕ ಇರುವಂತವನು ತನ್ನ ಊರಿಗೆ ಅದನ್ನು ಒಳ್ಳೇದು ಮಾಡ್ಕೋತಾನೆ, ಅದು ಅವನ ಕೆಪಾಸಿಟಿ. ನಾನು ಅದನ್ನ ಈಗಲೇ ಇರಾರೆ. ಆದ್ರೆ ಒಂದು ಬೆಂಗಳೂರಿಗೆ ಏನೊಂದು ಬೇಕಲ್ಲ, ಟನಲ್ ರೋಡ್ ಬೇಕಲ್ಲ. ನೀವು ಆಲೋಚನೆ ಮಾಡಿ ಕೂತ್ಕೊಂಡು, ಈಗ ಅಲ್ಲಿಂದಲೇ ನಾವು ಕೆಲವು ಕಡೆ ಗಾಡಿ ಬಿಡ್ಕೊಂಡು ಹೋಗ್ತೀವಲ್ವಾ, ಆ ಹೆಬ್ಬಾಳ ಫ್ಲೈಓವರ್, ಮಲ್ಲೇಶ್ವರ ಮಂತ್ರಿ ಮಾಲ್ ಮುಂದೆ ಎಲ್ಲ ಹೋದಾಗ ನಿಮ್ಗೆ ಅನ್ಸಲ್ವಾ, ಒಂದು 10 ವರ್ಷ ಕಳೆದ ನಂತರ ಹೆಂಗಿರ್ಬೋದು ಇಲ್ಲಿ ಪರಿಸ್ಥಿತಿ ಅಂತೇಳಿ? ಫೀಲ್ ಆಗಿದೆ ಇಲ್ಲೋ? 10 ವರ್ಷದ ಹಿಂದೆ ಥಿಂಕ್ ಮಾಡಿ ಹೆಂಗಿತ್ತು ಅಂತೇಳಿ. ಬೆಂಗಳೂರು ದೊಡ್ಡದಾಗಬೇಕು, ಅದು ಒಡೆಯೋದಿಲ್ವೋ, ಬಟ್ ಬೆಂಗಳೂರು ಅಂತ ಒಂದು ಹೆಸರು ಇರಬೇಕು, ಅದು ಮಾತ್ರ ಪಕ್ಕ. ನೋಡಿ ಏನಾಗುತ್ತೆ ನೋಡೋಣ. ಗ್ರೇಟರ್ ಬೆಂಗಳೂರು ಡಿಕೆ ಶಿವಕುಮಾರ್ ಬೆಂಗಳೂರಿನ 7 ಭಾಗವನ್ನಾಗಿ ವಿಭಜಿಸಲು ಮುಂದಾಗಿದ್ದಾರೆ. ಆದರೆ ಬಂಡೆಯ ನಡೆ ಬಿಜೆಪಿ ಜೆಡಿಎಸ್ ನಾಯಕರ ಕಣ್ಣು ಕೆಂಪಾಗಿಸಿದೆ. ಕುಮಾರಸ್ವಾಮಿ ಅಂತೂ ಗಜನಿ ಘೋರಿ ಅಂತ ಟೀಕಿಸಿದ್ದಾರೆ. ಯಾಕೆ? ರಿಪೋರ್ಟ್ ಮಾಡಿ. ಬೆಂಗಳೂರು ವಿಭಜನೆಗೆ ಮುಂದಾದ ಕಾಂಗ್ರೆಸ್, ಬಂಡೆ ನಡೆಗೆ ಬಿಜೆಪಿ ಜೆಡಿಎಸ್ ಅಪಸ್ವರ. ಗ್ರೇಟರ್ ಬೆಂಗಳೂರು ವಿಧೇಯಕ ಭಾರಿ ಪ್ರಮಾಣದಲ್ಲಿ ಚರ್ಚೆಯಾಗುತ್ತಿದೆ. ಬೆಂಗಳೂರು ವಿಭಜನೆ ಮಾಡದೆ ಗ್ರೇಟರ್ ಬೆಂಗಳೂರು ಮಾಡಿ ಬೆಂಗಳೂರು ಒಡೆಯೋ ಕೆಲಸಕ್ಕೆ ಕೈ ಹಾಕಬೇಡಿ, ಗಲಾಟೆಗಳು ಆಗುತ್ತೆ. ಬೆಂಗಳೂರು ಒಡೆದ ಆರೋಪ ನಿಮಗೆ ಬರೋದು ಬೇಡ ಎಂದು ಡಿಕೆಶಿ ಎಸ್ಆರ್ ವಿಶ್ವನಾಥ್ ಕೌಂಟರ್ ಕೊಟ್ಟರು. ಇವತ್ತು ವಿಧಾನಸೌಧ ಎಲ್ಲೈತೆ ಅಂದ್ರೆ ಬೆಂಗಳೂರಲ್ಲಿ ಐತೆ ಅಂತ ಹೇಳ್ತೀವಿ. ಆದ್ರೆ ನಾಳೆ ವಿಧಾನಸೌಧ ಎಲ್ಲೈತೆ ಅಂತಂದ್ರೆ ಸೆಂಟ್ರಲ್ ಬೆಂಗಳೂರು ಕಾರ್ಪೊರೇಷನ್ ಐತೆ, ದೊಡ್ಡ ಗಣಪತಿ ಬಸವಣ್ಣ ಅಲ್ಲೆಲ್ಲ ಒಂದ್ ಕಡೆ ಐತೆ, ಲಾಲ್ ಬಾಗು ಎಲ್ಲ ಸೆಂಟ್ರಲ್ ಅಲ್ಲಿ ಐತೆ. ಇದನ್ನ ಹೇಳ್ಕೊಂಡು ತಿರ್ಬೇಕಾಗ್ತದೆ ಹೊರತು ನಮ್ಮ ಬೆಂಗಳೂರು ಅಂತ ಏನಿದೆಯಲ್ಲ, ನಮ್ಮ ಮೆಟ್ರೋ, ನಮ್ಮ ಬೆಂಗಳೂರು, ಅದು ಖಂಡಿತವಾಗಿ ಈ ಜನಗಳಲ್ಲಿ ಇರ್ತಕ್ಕಂಥ ಒಂದು ಇದಿದೆಯಲ್ಲ, ಅದು ಖಂಡಿತವಾಗಿ ಹೊರಟೋಗ್ತದೆ. ಬೆಂಗಳೂರಿಗೆ ಗಜ್ನಿ ಗೋರಿ ಒಕ್ಕರಿಸಿದ್ದಾನೆ. ಡಿಸಿಎಂ ಡಿಕೆಶಿ ವಿರುದ್ಧ ಸಚಿವ ಎಚ್ಡಿಕೆ ಟೀಕೆ. ಗ್ರೇಟರ್ ಬೆಂಗಳೂರು ಪರಿಕಲ್ಪನೆಯ ಅಡಿ 7 ಪಾಲಿಕೆ ರಚಿಸಲು ಮುಂದಾಗಿರುವ ಸರ್ಕಾರದ ನಡೆಯನ್ನ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಟೀಕಿಸಿದ್ದಾರೆ. ಹೋಳು ಮಾಡುವುದು, ಒಡೆದು ಆಳುವುದರಲ್ಲಿ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ಸೇ ಸಾಟಿ. 75 ವರ್ಷದಿಂದ ಇದನ್ನೇ ಮಾಡಿದ್ದಾರೆ ಎಂದಿದ್ದಾರೆ. ಅಖಂಡ ಭಾರತವನ್ನ ಹೋಳು ಮಾಡಿತ್ತು.
ಇಂದು ಬೆಂಗಳೂರು ಮಹಾನಗರವನ್ನ ಹೋಳು ಮಾಡುತ್ತಿದೆ. ದುರುದ್ದೇಶವಿಷ್ಟೇ. ನಾಡಪ್ರಭು ಕೆಂಪೇಗೌಡರ ಪರಂಪರೆಯನ್ನ ಬೇರು ಸಹಿತ ಹಾಳು ಮಾಡುವುದು ಗ್ರೇಟರ್ ಬೆಂಗಳೂರು ಹೆಸರಿಗಷ್ಟೇ. ಲೂಟರ್ ಉದ್ದೇಶ ಕೊಳ್ಳೆ ಹೊಡೆಯುವುದಷ್ಟೇ. ಲೂಟಿಕೋರರಾದ ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ ಸಂಪತ್ಭರಿತ ಭಾರತವನ್ನ ಲೂಟಿಗೈದು ಬೆಂಗಳೂರಿಗೆ ಈಗೊಬ್ಬ ಗಜ್ನಿ ಗೋರಿ ಒಕ್ಕರಿಸಿದ್ದಾನೆ. ಲೂಟಿಗೆ 7 ದಾರಿ ಹುಡುಕುತ್ತಿದ್ದಾನೆ. ಎಚ್ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವ. ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ಬಿಜೆಪಿ ಜೆಡಿಎಸ್ ವಿರೋಧ ವ್ಯಕ್ತಪಡಿಸಿವೆ. ಜಂಟಿಯಾಗಿ ಹೋರಾಟ ಮಾಡಲು ಮುಂದಾಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇದರ ಸಾಧಕ ಬಾಧಕಗಳು ತುಂಬಾ ಇದೆ. ಆದರೆ ಒಂದಂತೂ ಬಹಳ ಸ್ಪಷ್ಟ. ಎರಡು ಆರೋಪ ಪ್ರತ್ಯಾರೋಪಗಳು ಅಥವಾ ಚರ್ಚೆಗಳಾಗಲಿ, ಇದೇ ಕುಮಾರಸ್ವಾಮಿ ಅವರು ಬಿಬಿಎಂಪಿ ಮಾಡಿದ್ದು ಇದೇ ಕುಮಾರಸ್ವಾಮಿ ಅವರು. ಬೆಂಗಳೂರು ಮಹಾನಗರ ಪಾಲಿಕೆ ಅಂತಿತ್ತು, ಬೆಂಗಳೂರು ಮಹಾನಗರ ಬಿಎಂಪಿ ಅಂತಿತ್ತು. ಅದನ್ನು ಬಿಬಿಎಂಪಿ ಅಂತ ಮಾಡಿದ್ದು ಕುಮಾರಸ್ವಾಮಿ ಅವರು. 197 ಕ್ಷೇತ್ರಗಳಾಗಿದ್ದು ಕುಮಾರಸ್ವಾಮಿ ಅವರ ಕಾಲಾವಧಿಯಲ್ಲಿ. ಆಗ ಹಳ್ಳಿಗಿಳ್ಳೆಲ್ಲ ಸೇರ್ಬಿಡ್ತು ಬಿಬಿಎಂಪಿಗೆ. ಕಾಲಾವಧಿ ಬದಲಾಗಿದೆ, ದೊಡ್ಡದಾಗಲೇಬೇಕು. ಸಾಧ್ಯ ಇದೆಯೇನ್ರಿ ಈ ಟ್ರಾಫಿಕ್ ಅಲ್ಲಿ ಓಡಾಡೋದು ಮತ್ತೊಂದು ಮಾಡೋದು? ಇವತ್ತಲ್ಲ ನಾಳೆ ಅದು ಚೇಂಜ್ ಆಗೇ ಆಗತ್ತೆ, ದೊಡ್ಡದಾಗಲೇಬೇಕು ಬೆಂಗಳೂರು, ಅದರಲ್ಲಿ ಎರಡು ಮಾತಿಲ್ಲ. ಒಬ್ಬ ದೂರದರ್ಶಿತ್ವದ ನಾಯಕ ಇರುವಂತವನು ತನ್ನ ಊರಿಗೆ ಅದನ್ನು ಒಳ್ಳೇದು ಮಾಡ್ಕೋತಾನೆ, ಅದು ಅವನ ಕೆಪಾಸಿಟಿ. ನಾನು ಅದನ್ನ ಈಗಲೇ ಇರಾರೆ. ಆದ್ರೆ ಒಂದು ಬೆಂಗಳೂರಿಗೆ ಏನೊಂದು ಬೇಕಲ್ಲ, ಟನಲ್ ರೋಡ್ ಬೇಕಲ್ಲ. ನೀವು ಆಲೋಚನೆ ಮಾಡಿ ಕೂತ್ಕೊಂಡು, ಈಗ ಅಲ್ಲಿಂದಲೇ ನಾವು ಕೆಲವು ಕಡೆ ಗಾಡಿ ಬಿಡ್ಕೊಂಡು ಹೋಗ್ತೀವಲ್ವಾ, ಆ ಹೆಬ್ಬಾಳ ಫ್ಲೈಓವರ್, ಮಲ್ಲೇಶ್ವರ ಮಂತ್ರಿ ಮಾಲ್ ಮುಂದೆ ಎಲ್ಲ ಹೋದಾಗ ನಿಮ್ಗೆ ಅನ್ಸಲ್ವಾ ಒಂದು 10 ವರ್ಷ ಕಳೆದಂದ್ರೆ ಹೆಂಗಿರ್ಬೋದು ಇಲ್ಲಿ ಪರಿಸ್ಥಿತಿ ಅಂತೇಳಿ? ಫೀಲ್ ಆಗಿದೆಯೇ ಇಲ್ಲೋ? 10 ವರ್ಷದ ಹಿಂದೆ ಥಿಂಕ್ ಮಾಡಿ ಹೆಂಗಿತ್ತು ಅಂತೇಳಿ. ಬೆಂಗಳೂರು ದೊಡ್ಡದಾಗಬೇಕು, ಅದು ಒಡೆಯೋದಿಲ್ವೋ, ಬಟ್ ಬೆಂಗಳೂರು ಅಂತ ಒಂದು ಹೆಸರು ಇರಬೇಕು, ಅದು ಮಾತ್ರ ಪಕ್ಕ. ನೋಡಿ ಏನಾಗುತ್ತೆ ನೋಡೋಣ. ಗ್ರೇಟರ್ ಬೆಂಗಳೂರು ಡಿಕೆ ಶಿವಕುಮಾರ್ ಬೆಂಗಳೂರಿನ 7 ಭಾಗವನ್ನಾಗಿ ವಿಭಜಿಸಲು ಮುಂದಾಗಿದ್ದಾರೆ. ಆದರೆ ಬಂಡೆಯ ನಡೆ ಬಿಜೆಪಿ ಜೆಡಿಎಸ್ ನಾಯಕರ ಕಣ್ಣು ಕೆಂಪಾಗಿಸಿದೆ. ಕುಮಾರಸ್ವಾಮಿ ಅಂತೂ ಗಜನಿ ಘೋರಿ ಅಂತ ಟೀಕಿಸಿದ್ದಾರೆ. ಯಾಕೆ? ರಿಪೋರ್ಟ್ ಮಾಡಿ. ಬೆಂಗಳೂರು ವಿಭಜನೆಗೆ ಮುಂದಾದ ಕಾಂಗ್ರೆಸ್. ಬಂಡೆ ನಡೆಗೆ ಬಿಜೆಪಿ ಜೆಡಿಎಸ್ ಅಪಸ್ವರ. ಗ್ರೇಟರ್ ಬೆಂಗಳೂರು ವಿಧೇಯಕ ಭಾರಿ ಪ್ರಮಾಣದಲ್ಲಿ ಚರ್ಚೆಯಾಗುತ್ತಿದೆ. ಬೆಂಗಳೂರು ವಿಭಜನೆ ಮಾಡದೆ ಗ್ರೇಟರ್ ಬೆಂಗಳೂರು ಮಾಡಿ, ಬೆಂಗಳೂರು ಒಡೆಯೋ ಕೆಲಸಕ್ಕೆ ಕೈ ಹಾಕಬೇಡಿ, ಗಲಾಟೆಗಳು ಆಗುತ್ತೆ. ಬೆಂಗಳೂರು ಒಡೆದ ಆರೋಪ ನಿಮಗೆ ಬರೋದು ಬೇಡ ಎಂದು ಡಿಕೆಶಿ ಎಸ್ಆರ್ ವಿಶ್ವನಾಥ್ ಕೌಂಟರ್ ಕೊಟ್ಟರು. ಇವತ್ತು ವಿಧಾನಸೌಧ ಎಲ್ಲೈತೆ ಅಂದ್ರೆ ಬೆಂಗಳೂರಲ್ಲಿ ಐತೆ ಅಂತ ಹೇಳ್ತೀವಿ. ಆದ್ರೆ ನಾಳೆ ವಿಧಾನಸೌಧ ಎಲ್ಲೈತೆ ಅಂತಂದ್ರೆ ಸೆಂಟ್ರಲ್ ಬೆಂಗಳೂರು ಕಾರ್ಪೊರೇಷನ್ ಐತೆ, ದೊಡ್ಡ ಗಣಪತಿ ಬಸವಣ್ಣ ಅಲ್ಲೆಲ್ಲ ಒಂದ್ ಕಡೆ ಐತೆ, ಲಾಲ್ ಬಾಗು ಎಲ್ಲ ಸೆಂಟ್ರಲ್ ಅಲ್ಲಿ ಐತೆ. ಇದನ್ನ ಹೇಳ್ಕೊಂಡು ತಿರ್ಬೇಕಾಗ್ತದೆ ಹೊರತು ನಮ್ಮ ಬೆಂಗಳೂರು ಅಂತ ಏನಿದೆಯಲ್ಲ, ನಮ್ಮ ಮೆಟ್ರೋ, ನಮ್ಮ ಬೆಂಗಳೂರು, ಅದು ಖಂಡಿತವಾಗಿ ಈ ಜನಗಳಲ್ಲಿ ಇರ್ತಕ್ಕಂಥ ಒಂದು ಇದಿದೆಯಲ್ಲ, ಅದು ಖಂಡಿತವಾಗಿ ಹೊರಟೋಗ್ತದೆ. ಬೆಂಗಳೂರಿಗೆ ಗಜ್ನಿ ಗೋರಿ ಒಕ್ಕರಿಸಿದ್ದಾನೆ. ಡಿಸಿಎಂ ಡಿಕೆಶಿ ವಿರುದ್ಧ ಸಚಿವ ಎಚ್ಡಿಕೆ ಟೀಕೆ. ಗ್ರೇಟರ್ ಬೆಂಗಳೂರು ಪರಿಕಲ್ಪನೆಯ ಅಡಿ 7 ಪಾಲಿಕೆ ರಚಿಸಲು ಮುಂದಾಗಿರುವ ಸರ್ಕಾರದ ನಡೆಯನ್ನ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಟೀಕಿಸಿದ್ದಾರೆ. ಹೋಳು ಮಾಡುವುದು, ಒಡೆದು ಆಳುವುದರಲ್ಲಿ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ಸೇ ಸಾಟಿ. 75 ವರ್ಷದಿಂದ ಇದನ್ನೇ ಮಾಡಿದ್ದಾರೆ ಎಂದಿದ್ದಾರೆ. ಅಖಂಡ ಭಾರತವನ್ನ ಹೋಳು ಮಾಡಿತ್ತು. ಇಂದು ಬೆಂಗಳೂರು ಮಹಾನಗರವನ್ನ ಹೋಳು ಮಾಡುತ್ತಿದೆ. ದುರುದ್ದೇಶವಿಷ್ಟೇ. ನಾಡಪ್ರಭು ಕೆಂಪೇಗೌಡರ ಪರಂಪರೆಯನ್ನ ಬೇರು ಸಹಿತ ಹಾಳು ಮಾಡುವುದು ಗ್ರೇಟರ್ ಬೆಂಗಳೂರು ಹೆಸರಿಗಷ್ಟೇ. ಲೂಟರ್ ಉದ್ದೇಶ ಕೊಳ್ಳೆ ಹೊಡೆಯುವುದಷ್ಟೇ. ಲೂಟಿಕೋರರಾದ ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ ಸಂಪತ್ಭರಿತ ಭಾರತವನ್ನ ಲೂಟಿಗೈದು ಬೆಂಗಳೂರಿಗೆ ಈಗೊಬ್ಬ ಗಜ್ನಿ ಗೋರಿ ಒಕ್ಕರಿಸಿದ್ದಾನೆ. ಲೂಟಿಗೆ 7 ದಾರಿ ಹುಡುಕುತ್ತಿದ್ದಾನೆ. ಎಚ್ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವ. ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ಬಿಜೆಪಿ ಜೆಡಿಎಸ್ ವಿರೋಧ ವ್ಯಕ್ತಪಡಿಸಿವೆ. ಜಂಟಿಯಾಗಿ ಹೋರಾಟ ಮಾಡಲು ಮುಂದಾಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇದರ ಸಾಧಕ ಬಾಧಕಗಳು ತುಂಬಾ ಇದೆ. ಆದರೆ ಒಂದಂತೂ ಬಹಳ ಸ್ಪಷ್ಟ. ಎರಡು ಆರೋಪ ಪ್ರತ್ಯಾರೋಪಗಳು ಅಥವಾ ಚರ್ಚೆಗಳಾಗಲಿ, ಇದೇ ಕುಮಾರಸ್ವಾಮಿ ಅವರು ಬಿಬಿಎಂಪಿ ಮಾಡಿದ್ದು ಇದೇ ಕುಮಾರಸ್ವಾಮಿ ಅವರು. ಬೆಂಗಳೂರು ಮಹಾನಗರ ಪಾಲಿಕೆ ಅಂತಿತ್ತು, ಬೆಂಗಳೂರು ಮಹಾನಗರ ಬಿಎಂಪಿ ಅಂತಿತ್ತು. ಅದನ್ನು ಬಿಬಿಎಂಪಿ ಅಂತ ಮಾಡಿದ್ದು ಕುಮಾರಸ್ವಾಮಿ ಅವರು. 197 ಕ್ಷೇತ್ರಗಳಾಗಿದ್ದು ಕುಮಾರಸ್ವಾಮಿ ಅವರ ಕಾಲಾವಧಿಯಲ್ಲಿ. ಆಗ ಹಳ್ಳಿಗಿಳ್ಳೆಲ್ಲ ಸೇರ್ಬಿಡ್ತು ಬಿಬಿಎಂಪಿಗೆ. ಕಾಲಾವಧಿ ಬದಲಾಗಿದೆ, ದೊಡ್ಡದಾಗಲೇಬೇಕು. ಸಾಧ್ಯ ಇದೆಯೇನ್ರಿ ಈ ಟ್ರಾಫಿಕ್ ಅಲ್ಲಿ ಓಡಾಡೋದು ಮತ್ತೊಂದು ಮಾಡೋದು? ಇವತ್ತಲ್ಲ ನಾಳೆ ಅದು ಚೇಂಜ್ ಆಗೇ ಆಗತ್ತೆ, ದೊಡ್ಡದಾಗಲೇಬೇಕು ಬೆಂಗಳೂರು, ಅದರಲ್ಲಿ ಎರಡು ಮಾತಿಲ್ಲ. ಒಬ್ಬ ದೂರದರ್ಶಿತ್ವದ ನಾಯಕ ಇರುವಂತವನು ತನ್ನ ಊರಿಗೆ ಅದನ್ನು ಒಳ್ಳೇದು ಮಾಡ್ಕೋತಾನೆ, ಅದು ಅವನ ಕೆಪಾಸಿಟಿ. ನಾನು ಅದನ್ನ ಈಗಲೇ ಇರಾರೆ. ಆದ್ರೆ ಒಂದು ಬೆಂಗಳೂರಿಗೆ ಏನೊಂದು ಬೇಕಲ್ಲ, ಟನಲ್ ರೋಡ್ ಬೇಕಲ್ಲ. ನೀವು ಆಲೋಚನೆ ಮಾಡಿ ಕೂತ್ಕೊಂಡು, ಈಗ ಅಲ್ಲಿಂದಲೇ ನಾವು ಕೆಲವು ಕಡೆ ಗಾಡಿ ಬಿಡ್ಕೊಂಡು ಹೋಗ್ತೀವಲ್ವಾ, ಆ ಹೆಬ್ಬಾಳ ಫ್ಲೈಓವರ್, ಮಲ್ಲೇಶ್ವರ ಮಂತ್ರಿ ಮಾಲ್ ಮುಂದೆ ಎಲ್ಲ ಹೋದಾಗ ನಿಮ್ಗೆ ಅನ್ಸಲ್ವಾ ಒಂದು 10 ವರ್ಷ ಕಳೆದಂದ್ರೆ ಹೆಂಗಿರ್ಬೋದು ಇಲ್ಲಿ ಪರಿಸ್ಥಿತಿ ಅಂತೇಳಿ? ಫೀಲ್ ಆಗಿದೆಯೇ ಇಲ್ಲೋ?
10 ವರ್ಷದ ಹಿಂದೆ ಥಿಂಕ್ ಮಾಡಿ ಹೆಂಗಿತ್ತು ಅಂತೇಳಿ. ಬೆಂಗಳೂರು ದೊಡ್ಡದಾಗಬೇಕು, ಅದು ಒಡೆಯೋದಿಲ್ವೋ, ಬಟ್ ಬೆಂಗಳೂರು ಅಂತ ಒಂದು ಹೆಸರು ಇರಬೇಕು, ಅದು ಮಾತ್ರ ಪಕ್ಕ. ನೋಡಿ ಏನಾಗುತ್ತೆ ನೋಡೋಣ. ಗ್ರೇಟರ್ ಬೆಂಗಳೂರು ಡಿ.ಕೆ. ಶಿವಕುಮಾರ್ ಬೆಂಗಳೂರಿನ 7 ಭಾಗವನ್ನಾಗಿ ವಿಭಜಿಸಲು ಮುಂದಾಗಿದ್ದಾರೆ. ಆದರೆ ಬಂಡೆ ನಡೆ ಬಿಜೆಪಿ ಜೆಡಿಎಸ್ ನಾಯಕರ ಕಣ್ಣು ಕೆಂಪಾಗಿಸಿದೆ. ಕುಮಾರಸ್ವಾಮಿ ಅಂತೂ ಗಜನಿ ಘೋರಿ ಅಂತ ಟೀಕಿಸಿದ್ದಾರೆ. ಯಾಕೆ? ರಿಪೋರ್ಟ್ ಮಾಡಿ. ಬೆಂಗಳೂರು ವಿಭಜನೆಗೆ ಮುಂದಾದ ಕಾಂಗ್ರೆಸ್, ಬಂಡೆ ನಡೆಗೆ ಬಿಜೆಪಿ ಜೆಡಿಎಸ್ ಅಪಸ್ವರ. ಗ್ರೇಟರ್ ಬೆಂಗಳೂರು ವಿಧೇಯಕ ಭಾರಿ ಪ್ರಮಾಣದಲ್ಲಿ ಚರ್ಚೆಯಾಗುತ್ತಿದೆ. ಬೆಂಗಳೂರು ವಿಭಜನೆ ಮಾಡದೆ ಗ್ರೇಟರ್ ಬೆಂಗಳೂರು ಮಾಡಿ, ಬೆಂಗಳೂರು ಒಡೆಯೋ ಕೆಲಸಕ್ಕೆ ಕೈ ಹಾಕಬೇಡಿ, ಗಲಾಟೆಗಳು ಆಗುತ್ತೆ, ಬೆಂಗಳೂರು ಒಡೆದ ಆರೋಪ ನಿಮಗೆ ಬರೋದು ಬೇಡ ಎಂದು ಡಿಕೆಶಿ ಎಸ್ಆರ್ ವಿಶ್ವನಾಥ್ ಕೌಂಟರ್ ಕೊಟ್ಟರು. ಇವತ್ತು ವಿಧಾನಸೌಧ ಎಲ್ಲೈತೆ ಅಂದ್ರೆ ಬೆಂಗಳೂರಲ್ಲಿ ಐತೆ ಅಂತ ಹೇಳ್ತೀವಿ. ಆದ್ರೆ ನಾಳೆ ವಿಧಾನಸೌಧ ಎಲ್ಲೈತೆ ಅಂತಂದ್ರೆ ಸೆಂಟ್ರಲ್ ಬೆಂಗಳೂರು ಕಾರ್ಪೊರೇಷನ್ ಐತೆ, ದೊಡ್ಡ ಗಣಪತಿ ಬಸವಣ್ಣ ಅಲ್ಲೆಲ್ಲೋ ಒಂದ್ ಕಡೆ ಐತೆ, ಲಾಲ್ ಬಾಗು ಎಲ್ಲ ಸೆಂಟ್ರಲ್ ಅಲ್ಲಿ ಐತೆ. ಇದನ್ನ ಹೇಳ್ಕೊಂಡು ತಿರ್ಬೇಕಾಗ್ತದೆ ಹೊರತು ನಮ್ಮ ಬೆಂಗಳೂರು ಅಂತ ಏನಿದೆಯಲ್ಲ, ನಮ್ಮ ಮೆಟ್ರೋ, ನಮ್ಮ ಬೆಂಗಳೂರು, ಅದು ಖಂಡಿತವಾಗಿ ಈ ಜನಗಳಲ್ಲಿ ಇರ್ತಕ್ಕಂಥ ಒಂದು ಇದಿದೆಯಲ್ಲ, ಅದು ಖಂಡಿತವಾಗಿ ಹೊರಟೋಗ್ತದೆ. ಬೆಂಗಳೂರಿಗೆ ಗಜ್ನಿ ಗೋರಿ ಒಕ್ಕರಿಸಿದ್ದಾನೆ. ಡಿಸಿಎಂ ಡಿಕೆಶಿ ವಿರುದ್ಧ ಸಚಿವ ಎಚ್ಡಿಕೆ ಟೀಕೆ. ಗ್ರೇಟರ್ ಬೆಂಗಳೂರು ಪರಿಕಲ್ಪನೆಯ ಅಡಿ 7 ಪಾಲಿಕೆ ರಚಿಸಲು ಮುಂದಾಗಿರುವ ಸರ್ಕಾರದ ನಡೆಯನ್ನ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಟೀಕಿಸಿದ್ದಾರೆ. ಹೋಳು ಮಾಡುವುದು, ಒಡೆದು ಆಳುವುದರಲ್ಲಿ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ಸೇ ಸಾಟಿ. 75 ವರ್ಷದಿಂದ ಇದನ್ನೇ ಮಾಡಿದ್ದಾರೆ ಎಂದಿದ್ದಾರೆ. ಅಖಂಡ ಭಾರತವನ್ನ ಹೋಳು ಮಾಡಿತ್ತು, ಇಂದು ಬೆಂಗಳೂರು ಮಹಾನಗರವನ್ನ ಹೋಳು ಮಾಡುತ್ತಿದೆ. ದುರುದ್ದೇಶವಿಷ್ಟೇ. ನಾಡಪ್ರಭು ಕೆಂಪೇಗೌಡರ ಪರಂಪರೆಯನ್ನ ಬೇರು ಸಹಿತ ಹಾಳು ಮಾಡುವುದು ಗ್ರೇಟರ್ ಬೆಂಗಳೂರು ಹೆಸರಿಗಷ್ಟೇ. ಲೂಟರ್ ಉದ್ದೇಶ ಕೊಳ್ಳೆ ಹೊಡೆಯುವುದಷ್ಟೇ. ಲೂಟಿಕೋರರಾದ ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ ಸಂಪತ್ಭರಿತ ಭಾರತವನ್ನ ಲೂಟಿಗೈದು ಬೆಂಗಳೂರಿಗೆ ಈಗೊಬ್ಬ ಗಜ್ನಿ ಗೋರಿ ಒಕ್ಕರಿಸಿದ್ದಾನೆ. ಲೂಟಿಗೆ 7 ದಾರಿ ಹುಡುಕುತ್ತಿದ್ದಾನೆ. ಎಚ್ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವ. ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ಬಿಜೆಪಿ ಜೆಡಿಎಸ್ ವಿರೋಧ ವ್ಯಕ್ತಪಡಿಸಿವೆ. ಜಂಟಿಯಾಗಿ ಹೋರಾಟ ಮಾಡಲು ಮುಂದಾಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇದರ ಸಾಧಕ ಬಾಧಕಗಳು ತುಂಬಾ ಇದೆ. ಆದರೆ ಒಂದಂತೂ ಬಹಳ ಸ್ಪಷ್ಟ. 2 ಆರೋಪ ಪ್ರತ್ಯಾರೋಪಗಳು ಅಥವಾ ಚರ್ಚೆಗಳಾಗಲಿ, ಇದೇ ಕುಮಾರಸ್ವಾಮಿ ಅವರು ಬಿಬಿಎಂಪಿ ಮಾಡಿದ್ದು ಇದೇ ಕುಮಾರಸ್ವಾಮಿ ಅವರು. ಬೆಂಗಳೂರು ಮಹಾನಗರ ಪಾಲಿಕೆ ಅಂತಿತ್ತು, ಬೆಂಗಳೂರು ಮಹಾನಗರ ಬಿಎಂಪಿ ಅಂತಿತ್ತು. ಅದನ್ನು ಬಿಬಿಎಂಪಿ ಅಂತ ಮಾಡಿದ್ದು ಕುಮಾರಸ್ವಾಮಿ ಅವರು. 197 ಕ್ಷೇತ್ರಗಳಾಗಿದ್ದು ಕುಮಾರಸ್ವಾಮಿ ಅವರ ಕಾಲಾವಧಿಯಲ್ಲಿ. ಆಗ ಹಳ್ಳಿ ಗಿಳ್ಳೆಲ್ಲ ಸೇರ್ಬಿಡ್ತು ಬಿಬಿಎಂಪಿಗೆ. ಕಾಲಾವಧಿ ಬದಲಾಗಿದೆ, ದೊಡ್ಡದಾಗಲೇಬೇಕು. ಸಾಧ್ಯ ಇದೆಯೇನ್ರಿ ಈ ಟ್ರಾಫಿಕ್ ಅಲ್ಲಿ ಓಡಾಡೋದು, ಮತ್ತೊಂದು ಮಾಡೋದು? ಇವತ್ತಲ್ಲ ನಾಳೆ ಅದು ಚೇಂಜ್ ಆಗೇ ಆಗತ್ತೆ, ದೊಡ್ಡದಾಗಲೇಬೇಕು ಬೆಂಗಳೂರು, ಅದರಲ್ಲಿ 2 ಮಾತಿಲ್ಲ. ಒಬ್ಬ ದೂರದರ್ಶಿತ್ವದ ನಾಯಕ ಇರುವಂತವನು ತನ್ನ ಊರಿಗೆ ಅದನ್ನು ಒಳ್ಳೇದು ಮಾಡ್ಕೋತಾನೆ, ಅದು ಅವನ ಕೆಪಾಸಿಟಿ. ನಾನು ಅದನ್ನ ಈಗಲೇ ಇರಾರೆ. ಆದ್ರೆ ಒಂದು ಬೆಂಗಳೂರಿಗೆ ಏನೊಂದು ಬೇಕಲ್ಲ, ಟನಲ್ ರೋಡ್ ಬೇಕಲ್ಲ. ನೀವು ಆಲೋಚನೆ ಮಾಡಿ ಕೂತ್ಕೊಂಡು, ಈಗ ಅಲ್ಲಿಂದಲೇ ನಾವು ಕೆಲವು ಕಡೆ ಗಾಡಿ ಬಿಡ್ಕೊಂಡು ಹೋಗ್ತೀವಲ್ವಾ, ಆ ಹೆಬ್ಬಾಳ ಫ್ಲೈಓವರ್, ಮಲ್ಲೇಶ್ವರ ಮಂತ್ರಿ ಮಾಲ್ ಮುಂದೆ ಎಲ್ಲ ಹೋದಾಗ ನಿಮ್ಗೆ ಅನ್ಸಲ್ವಾ, ಒಂದು 10 ವರ್ಷ ಕಳೆದಂದ್ರೆ ಹೆಂಗಿರ್ಬೋದು ಇಲ್ಲಿ ಪರಿಸ್ಥಿತಿ ಅಂತೇಳಿ? ಫೀಲ್ ಆಗಿದೆ ಇಲ್ಲೋ? 10 ವರ್ಷದ ಹಿಂದೆ ಥಿಂಕ್ ಮಾಡಿ ಹೆಂಗಿತ್ತು ಅಂತೇಳಿ. ಬೆಂಗಳೂರು ದೊಡ್ಡದಾಗಬೇಕು, ಅದು ಒಡೆಯೋದಿಲ್ವೋ, ಬಟ್ ಬೆಂಗಳೂರು ಅಂತ ಒಂದು ಹೆಸರು ಇರಬೇಕು, ಅದು ಮಾತ್ರ ಪಕ್ಕ. ನೋಡಿ ಏನಾಗುತ್ತೆ ನೋಡೋಣ. ಗ್ರೇಟರ್ ಬೆಂಗಳೂರು ಡಿ.ಕೆ. ಶಿವಕುಮಾರ್